ರಮ್ಯಾ ರಾವ್ ಕೇಸ್ನಲ್ಲಿ ಮಂತ್ರಿಗಳ ಹೆಸರು ಬಹಿರಂಗ. ಸೋಮವಾರ ಇಬ್ಬರು ಮಂತ್ರಿಗಳ ಹೆಸರು ಔಟ್. ರಮ್ಯಾ ಮತ್ತು ಮಂತ್ರಿಗಳ ಮಧ್ಯೆ ಇದ್ದಂತಹ ಸಂಬಂಧ ಎಂಥದ್ದು? ಸೋಮವಾರ ಮಂತ್ರಿಗಳ ಮಾನ ಹರಾಜು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಂತ್ರಿಗಳ ಪಾಲು, ಈ ಕುರಿತು ಸ್ಫೋಟಕ ಅಂಶ ರಿವೀಲ್. ಎಸ್, ಹೌದು, ರಮ್ಯಾ ರಾವ್ ಕೇಸ್ ಈಗ ಕರ್ನಾಟಕದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಕೇಸ್. ಎಸ್, ರಮ್ಯಾ ರಾವ್ ಕೇಸ್ ನಾನು ಹೇಳ್ದಾಗೆ ಕರ್ನಾಟಕದಲ್ಲಿ ಸಂಚಲನವನ್ನ ಮೂಡಿಸಿರುವಂತಹ ಕೇಸ್. 15 ಕೆಜಿ ಚಿನ್ನವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಲಾಕ್ ಆಗಿರುವಂತಹ ಗೋಲ್ಡ್ ಸುಂದರಿ ಬಗೆದಷ್ಟು ಸತ್ಯ ಹೊರ ಬರ್ತಾ ಇದೆ. ಈ ಕೇಸ್ನ ವಿಚಾರವಾಗಿ ದೊಡ್ಡ ದೊಡ್ಡ ಮಂತ್ರಿಗಳ ಹೆಸರು ತಗಲಾಕೊಳ್ತಾ ಇದೆ. ರಮ್ಯಾಗೆ ಒಬ್ಬ ಗುರೂಜಿ ಕೂಡ ಹೇಳಿದ್ದ, ಗುರೂಜಿ ಕೂಡ ಇದ್ದ ಅವಳ ಹಿಂದೆ ಎನ್ನುವಂತಹ ವಿಚಾರ ಕೂಡ ಫ್ರೀಡಂ ಟಿವಿ ರಿವೀಲ್ ಮಾಡಿತ್ತು. ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೋಮವಾರ ಮಂತ್ರಿಗಳ ಮಾನ ಹರಾಜು ಆಗಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಂತ್ರಿಗಳ ಪಾಲು ಕೂಡ ಇದೆ. ಈ ಕುರಿತು ಸ್ಫೋಟಕ ಅಂಶ ರಿವೀಲ್ ಆಗ್ತಾ ಇದೆ. ಸೋಮವಾರ ಯಾರ್ಯಾರ ಬಣ್ಣ ಬಯಲಾಗುತ್ತೋ ಏನು. ಇಷ್ಟು ದಿನ ನಾನ್ ಸಾಚ ಅಂತ ಕೂತ್ಕೊಂಡಿದ್ದಂತಹ ಎಷ್ಟೋ ಮಂತ್ರಿಗಳ ಬಣ್ಣ ಸೋಮವಾರ ಬಯಲಿಗೆ ಬರ್ತಾ ಇದೆ. ಈ ಒಂದು ದೊಡ್ಡ ಸ್ಕ್ಯಾಮ್ನ ಹಿಂದಿದ್ದವರ ಅಷ್ಟು ಮುಖಗಳು ಸೋಮವಾರ ಪ್ರಕಟವಾಗಲಿದೆ. ರಮ್ಯಾ ನನಗೆ ಗೊತ್ತಿಲ್ಲ, ಜಸ್ಟ್ ಫೋಟೋ ಹಿಡಿಸ್ಕೊಂಡಿದ್ದೆ ಅಷ್ಟೇ ಅಂತ ಹೇಳುವಂತಹ ಒಂದಷ್ಟು ಜನರ ಅಸಲಿ ಮುಖಗಳು ಹೊರಗೆ ಬರಲಿದೆ ಸೋಮವಾರ. ಗೋಲ್ಡ್ ರಾಣಿಯ ಸುತ್ತ ಇದ್ದಂತಹ ರಾಜಕಾರಣಿ, ಸೆಲೆಬ್ರಿಟಿ, ಗುರೂಜಿಗಳೆಲ್ಲರೂ ಕೂಡ ತೆಪ್ಪು ಕುತ್ಕೋಬೇಕಾಗತ್ತೆ. ಪರಿಸ್ಥಿತಿ ಆ ಲೆವೆಲ್ಗೆ ಬಂದು ತಲುಪಿದೆ. ಸ್ಕ್ಯಾಮ್ನಲ್ಲಿ ಇರುವಂತಹ ಮಂತ್ರಿಗಳ ಹೆಸರು ಎಲ್ರಿಗೂ ಗೊತ್ತಿದೆ. ಆದ್ರೆ ಮಂತ್ರಿಗಳ ಹೆಸರನ್ನ ಯಾರು ಕೂಡ ಬಹಿರಂಗ ಪಡಿಸ್ತಾ ಇಲ್ಲ. ಆ ಲೀಡರ್ ಮಂತ್ರಿಗಳ ಹೆಸರು ರಿವೀಲ್ ಮಾಡ್ತಾರೆ. ಆ ಲೀಡರ್ ಯಾರು ಗೊತ್ತಾ? ಹಾಗಾದ್ರೆ ಫ್ರೀಡಂ ಟಿವಿ ಈಗಾಗಲೇ ರಿವೀಲ್ ಮಾಡಿದೆ ಆ ಮಂತ್ರಿಗಳ ಡೀಟೇಲ್ಸ್. ಸದಾಶಿವ ನಗರದಲ್ಲಿ ಉಂಡವರು, ಬಾಂಬೆಯಲ್ಲಿ ಪವಡಿಸಿದವರು, ಮದುವೆಯನ್ನ ಮಾಡಿಸಿ ಹಿಂಬಾಗಿಲಿನಿಂದ ಮಜಾ ಮಾಡಿದವರು. ಫ್ರೀಡಂ ಟಿವಿಯಲ್ಲಿ ಬಯಲಾಗಿದೆ ಆ ಮಂತ್ರಿಗಳ ಡೀಟೇಲ್ಸ್. ಇದೀಗ ಸದನದಲ್ಲಿ ಕಾಮಿ ಮಂತ್ರಿಗಳ ಹೆಸರು ರಿವೀಲ್. ನಾಳೆ ಸದನದಲ್ಲಿ ಮಿನಿಸ್ಟರ್ ಹೆಸರು ಪ್ರಸ್ತಾಪ ಆಗಲಿದೆ. ಹೆಸರು ಪ್ರಸ್ತಾಪಿಸುತ್ತಾರೆ ಕರ್ನಾಟಕ ಫೈರ್ ಬ್ರ್ಯಾಂಡ್ ಯತ್ನಾಳ್. ಉತ್ತರ ಕರ್ನಾಟಕದ ಹುಲಿ ಬಸವನಗೌಡರಿಂದ ನಾಳೆ ಸ್ಫೋಟ. ಯತ್ನಾಳ್ ಹೇಳಿಕೆ ಬಳಿಕ ಸ್ಫೋಟ ಆಗಲಿದೆ, ಸೃಷ್ಟಿಯಾಗಲಿದೆ ಒಂದಿಷ್ಟು ಕೋಲಾಹಲ. ಇಬ್ಬರು ಮಂತ್ರಿಗಳಿಗೆ ತಲೆ ದಂಡದ ಭೀತಿ ಕೂಡ ಶುರುವಾಗಿದೆ. ಎಸ್, ಯತ್ನಾಳ್ ಅವರು ಸೋಮವಾರ ಸದನದಲ್ಲೇ ಮಂತ್ರಿಗಳ ಹೆಸರನ್ನ ಹೇಳೋಕೆ ರೆಡಿಯಾಗಿದ್ದಾರೆ. ಹಿಂದೂ ಹುಲಿ ಅವರು ಯಾರ ಹೆಸರನ್ನ ಹೇಳ್ತಾರೋ ಅವರಿಗೆ ಬಂತು ತಲೆದಂಡ. ಇಷ್ಟು ದಿನ ನಾನು ಫೋಟೋ ಮಾತ್ರ ಹಿಡಿಸ್ಕೊಂಡಿದ್ದೆ, ಆಕೆ ಬಂದು ನನ್ನ ಹತ್ರ ಫೋಟೋ ಮಾತ್ರ ಹಿಡಿಸ್ಕೊಂಡಿದ್ಲು ಅಂತ ಮನ್ಸಿಗೆ ಬಂದಂಗ್ ಮಾತಾಡ್ತಿದ್ದ ಮಂತ್ರಿಗಳಿಗೆ ಈಗ ಢವಢವ ಶುರುವಾಗಿದೆ. ಸ್ಕ್ಯಾಮ್ನಲ್ಲಿ ಇರುವಂತಹ ಮಂತ್ರಿಗಳ ಹೆಸರು ಎಲ್ರಿಗೂ ಕೂಡ ಗೊತ್ತೇ ಇದೆ. ಆದ್ರೆ ಮಂತ್ರಿಗಳ ಹೆಸರನ್ನ ಯಾರು ಕೂಡ ಬಹಿರಂಗ ಮಾಡ್ತಾ ಇರಲಿಲ್ಲ. ಆ ಒಂದು ಲೀಡರ್ ಮಂತ್ರಿಯ ಹೆಸರನ್ನ ರಿವೀಲ್ ಮಾಡ್ತಾ ಇದ್ದಾರೆ, ಅವರೇ ಯತ್ನಾಳ್. ಫ್ರೀಡಂ ಟಿವಿ ಈಗಾಗಲೇ ರಿವೀಲ್ ಮಾಡಿದೆ ಆ ಒಂದು ಮಂತ್ರಿಗಳ ಡೀಟೇಲ್ಸ್ ಗಳನ್ನ. ನೀವು ನೋಡಿರ್ತೀರಾ ಫ್ರೀಡಂ ಟಿವಿಯಲ್ಲಿ ರಮ್ಯಾ ರಾವ್ ಕೇಸ್ ಯಾವಾಗ ಸ್ಟಾರ್ಟ್ ಆಯ್ತು, ಆಕೆ ಯಾವಾಗ ಸಿಕ್ಕಾಕೊಂಡ್ ಬಿದ್ಲೋ ಪೊಲೀಸರಿಗೆ, ಅವತ್ತಿಂದ ಇವತ್ತುವರೆಗೂ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ.
ಸದಾಶಿವ ನಗರದಲ್ಲಿ ಉಂಡವರು, ಬಾಂಬೆಯಲ್ಲಿ ಪವಡಿಸಿದವರು ಎಲ್ಲರೂ ಹೊರಗೆ ಬರಬೇಕು. 15 kg ಗೋಲ್ಡ್ ಅನ್ನ ಸಾಗಿಸಬೇಕಾಗಿರುವಂತಹ ಆ ಒಂದು ಸಂದರ್ಭದಲ್ಲಿರುವಂತಹ ಗಡಸ್ತನ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾಗಿರ್ಲಿಲ್ಲ. ಆಕೆಯ ಹಿಂದೆ ಅದೆಷ್ಟೋ ಜನ ಮಂತ್ರಿಗಳಿದ್ದಾರೆ ಅನ್ನುವಂಥದ್ದನ್ನ ಫ್ರೀಡಂ ಟಿವಿ ಮೊದಲೇ ಹೇಳಿತ್ತು. ಸ್ವಾಮೀಜಿಯ ಹೆಸರು ಕೂಡ ರಿವೀಲ್ ಮಾಡಿದ್ವಿ. ಈಗ ಯತ್ನಾಳ್ ಅವರು ಸದನದಲ್ಲೇ ಆ ವಿಚಾರವನ್ನ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಮದುವೆ ಮಾಡಿಸಿ ಹಿಂಬಾಗಿಲಿಂದ ಮಜಾ ಮಾಡಿದವರು ಅದೆಷ್ಟು ಜನ. ಫ್ರೀಡಂ ಟಿವಿಯಲ್ಲಿ ಆ ಒಂದು ಮಂತ್ರಿಯ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೇವೆ. ಇದೀಗ ಸದನದಲ್ಲಿ ಆ ಒಬ್ಬ ಕಾಮಿ ಮಂತ್ರಿಗಳ ಹೆಸರನ್ನ ರಿವೀಲ್ ಮಾಡೋಕೆ ಹೊರಟಿದೆ ಹಿಂದೂ ಹುಲಿ. ನಾಳೆ ಸದನದಲ್ಲಿ ಮಿನಿಸ್ಟರ್ ಹೆಸರನ್ನ ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೆಸರು ಪ್ರಸ್ತಾಪಿಸುತ್ತೀನಿ ಅಂತ ಹೇಳಿದಾಗಲೇ ಆ ಮಂತ್ರಿಗಳಿಗೆ ಈಗ ಡವಡವ ಶುರುವಾಗಿದೆ. ಬೇಲಿಯಲ್ಲಿ ಓಡಾಡ್ತಾ ಇದ್ದಿದ್ದು ಯಾಕಾದ್ರೂ ಬಂದು ಸೈಡಲ್ಲಿ ಇಟ್ಕೊಂಡು ಅಂತ ಗಾದೆ ಮಾತದು. ಹೆಂಗೋ ಹಿಂದೂ ಹುಲಿ ಯತ್ನಾಳ್ ಹೇಳ್ತಾರೆ ಆ ಒಂದು ಹೆಸರನ್ನ, ನನ್ನ ಹೆಸರನ್ನ ಅನ್ನುವಂತಹ ಭೀತಿಯಲ್ಲಿ ಆ ಒಂದು ಮಂತ್ರಿ ಇದ್ದಾರೆ. ಹೆಸರು ಪ್ರಸ್ತಾಪಿಸ್ತಾರೆ ಕರ್ನಾಟಕದ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರು. ಉತ್ತರ ಕರ್ನಾಟಕದ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಂದ ಸದನದಲ್ಲಿ ನಾಳೆ ಕೋಲಾಹಲ ಸೃಷ್ಟಿಯಾಗುತ್ತೆ. ರಣ್ಯಾರಾವ್ ಕೇಸ್ನಲ್ಲಿ ಅದೆಷ್ಟು ಜನ ಉಂಡ್ಕೊಂಡು ತಿನ್ಕೊಂಡು ಬಾಚು ಬಳ್ಕೊಂಡು ಹೋಗಿದ್ರು. ಬನ್ನಿ ಒಬ್ಬೊಬ್ಬರಾಗೆ ಸಾಲಾಗಿ ಗೊತ್ತಾಗತ್ತೆ. ನಾನಿಲ್ಲ ಅಂತ ಹೇಳ್ಕೊಂಡಿದ್ದವರು, ಹೇಳಿರುವಂತಹ ಮಂತ್ರಿಗಳು ನಾಳೆ ಬಂದು ಮಾತಾಡಿ ನೀವಿದ್ದಿದ್ರೋ ಇಲ್ವೋ ಅಂತ ಸಾಕ್ಷಿ ಸಮೇತ ರಿವೀಲ್ ಆಗ್ತಾ ಇದೆ. ಹೇಗೆ ಮಾತಾಡ್ತೀರಾ? ಆಕೆಯನ್ನ ಮದುವೆ ಮಾಡಿಸಿ ಅದಾದ ನಂತರ ಆಕೆ ಕೈಯಲ್ಲಿ 15 ಅಂತ ಹೇಳಿ 15 kg ಚಿನ್ನಗಳನ್ನ, ಟೋಟಲ್ 300 kg ಅಷ್ಟು ಚಿನ್ನವನ್ನ ಸಾಗಾಟ ಅಕ್ರಮವಾಗಿ ಸಾಗಿಸಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಆಕೆ ಸಿಕ್ಕಾಕೊಂಡ್ಲು. ಆಕೆಯ ಹಿಂದೆ ಇರುವಂತಹ ಮಂತ್ರಿ ಆತನೂ ಸಿಕ್ಕಾಕೊಳ್ಳೇಬೇಕು. ಎಸ್, ಹಿಂದೂ ಫ್ರೈಡ್ ಬ್ರ್ಯಾಂಡ್ ಯತ್ನಾಳ್ ಅವರ ಈ ಒಂದು ಗುಡುಗಿಗೆ ಎಲ್ಲರೂ ಕೂಡ ಗಡಗಡ ಆಗ್ಬಿಟ್ಟಿದ್ದಾರೆ. ಆ ಲೀಡರ್ ಹೆಸರನ್ನ, ಆ ಮಂತ್ರಿಯ ಹೆಸರನ್ನ ನಾಳೆ ಸದನದಲ್ಲಿ ಅವರು ಬಾಯ್ ಬಿಟ್ರೆ ಮುಗಿದ ಕತೆ. ಅದೇನೇನು ಅನ್ಕೊಂಡು ಗುಹೆಯಲ್ಲಿ ಅವಿತು ಕೂತಿದ್ದಂತಹ ಮಂತ್ರಿಗಳೇ, ಎದ್ದು ಬರ್ಬೇಕು. ನೀವು ಕಾದು ನೋಡ್ಬೇಕು ನಾಳೆವರೆಗೆ ಮಜಾ ಏನು ಅಂತ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.